ಸಾಧನೆ ನನ್ನ ಮುಖ್ಯ ಉದ್ದೇಶ. ನಿನ್ನೆಯ ನಾನಲ್ಲ, ನಿನ್ನೆಯ ಹಾಗಲ್ಲ. ಒಪ್ಪಿಕೊಳ್ಳುವ ಶಿಕ್ಷಣಕ್ಕೆ ಬದಲಾವಣೆಗೆ ನಾನು ಬಂದಿದ್ದೇನೆ. ನನಗೆ ಮುಂಚೆ ಎಲ್ಲ ಬೇಗ ನಿದ್ದೆ ಬರ್ತಿತ್ತು, ಬಟ್ ನೆನ್ನೆ ನಿದ್ದೆ ಬರ್ಲಿಲ್ಲ. ಯಾಕಂತ ಯೋಚನೆ ಮಾಡಿದೆ, ಗುರುಗಳು ಸರ್ ಒಬ್ರು ಒಂದು ಮಾತು ಹೇಳಿದ್ರು, ನಿಮಗ್ ನೀವೇ ಎಚ್ಚೆತ್ಬೇಕು, ಬೇರೆ ಯಾರು ಬಂದು ಎಚ್ಚರಿಸಲ್ಲ ಅಂತ. ಅದಕ್ಕೆ ನಂಗೆ ನಿದ್ದೆ ಬರ್ಲಿಲ್ಲ. ನಾನು ಎಚ್ಚೆತ್ತಿದ್ದೀನಿ, ಇನ್ಮೇಲೆ ಮಲಗಬಾರ್ದು ಅಂತ ಕ್ರಿಯೇಟಿವ್ ಆರ್ಟ್ ಮಾಡ್ತಾ ಕೂತಿದ್ದೆ. ಮಗಳ ಬಗ್ಗೆ ಸ್ವಲ್ಪ ಅಬ್ಸರ್ವೇಷನ್ ಕಡಿಮೆ ಮಾಡ್ತಿದ್ದೆ, ಅಂದರೆ ಒಬ್ಬ ತಾಯಿಯಾಗಿ ಮಾಡ್ತಿದ್ದೆ. ಆದರೆ ಇವಾಗ ಒಬ್ಬ ಗುರುವಾಗಿನೂ ಮಾಡ್ತಾ ಇದ್ದೀನಿ. ಸರ್ ಹೇಳಿದಾಗೆ ಮಗಳ ಒಂದೊಂದು ಫಂಕ್ಷನ್ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ತಾ ಇದ್ದಾರೆ, ಎಲ್ಲಿ ಇಲ್ಲ ಡಿಸಿಪ್ಲಿನ್ ನಾನು ಕಲಿತಾ ಅವಳಿಗೂ ಹೇಳ್ಕೊಡ್ಬೋದಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಇವಾಗ ಬಂದಿದೆ. ಆಮೇಲೆ ನಾವು ಮಕ್ಕಳನ್ನ ಯಾವ ಥರ ನೋಡ್ತಾ ಇದ್ದೀವಿ, ಇಲ್ಲೊಂದು ಎಷ್ಟೊಂದು ಎಂಥೂಸಿಯಾಸ್ಟಿಕ್ ಮಕ್ಕಳಿದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೂ ಒಂದೊಂದ್ಸರಿ ಯಾವ ಥರ ಮಾಡಬೇಕಂತ ಆಸೆ ಆಗ್ತದೆ. ಅದು ತುಂಬ ಚೆನ್ನಾಗಿ ಗೊತ್ತಾ ಇದೆ. ತುಂಬಾ ಬೇಗ ಹೋಗ್ತಿದೆ. ಮನೆಯಲ್ಲಿ ನಾನು ಓದ್ತಾನೆ ಇರಲಿಲ್ಲ, ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ಕೂರದ ಅಭ್ಯಾಸ ಆಗಿದೆ ಅಂತ ಓದಲಿಕ್ಕೆ. ಆತ ಏನು ಮಾಡ್ತಾರೆ ಅಂತ ಆಚೆ ಏನು ಮಾಡ್ತಾನೆ ಅಂತ ಮಾಡ್ತಾರೆ. ಹಾಗಾಗಿ ನಾವೇನು ಏನು ಮಾಡ್ತಿರುತ್ತೆ, ಒಂದಷ್ಟು ಪಾಸಿಟಿವ್ ಅವರನ್ನು ಜಾಸ್ತಿ ಬೇಗ ನಿಂತ್ಕೊಂಡು ಬರ್ತದೆ. ಅವರನ್ನು ಸಿಕ್ಸ್ ಕರ್ಕೊಂಡು ಬನ್ನಿ, ಒಂದು ಅವರಾಗಿ ಬರ್ತದೆ, ಎಲ್ಲ ಕರ್ಕೊಂಡು ಬನ್ನಿ ಅಂತ ಗ್ರೂಪಿಗೆ ಜವಾಬ್ದಾರಿ. ನಾನು ಬ್ರಾಹ್ಮಿ. ನನಗೆ ಈ ಸ್ವರೂಪ ಶಿಬಿರಕ್ಕೆ ಬರೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಯಾಕೆಂದರೆ ಎಲ್ಲ ಶಿಬಿರದ ಥರನೇ ಇದು ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಸ್ವರೂಪ ಶಿಬಿರ ಅನ್ನೋದು ಎಲ್ಲಕ್ಕಿಂತ ವಿಭಿನ್ನವಾಗಿದೆ ಅಂತ. ಇಲ್ಲಿಗೆ ಬಂದು ನಾನು 4 ದಿನ ಆಯಿತು. ಈ 4 ದಿನದಲ್ಲಿ ನಾನು ಕಂಠಪಾಠ ಅಂದರೆ ನೆನಪು ಅಂತ ಅಂದ್ಕೊಂಡಿದ್ದೆ. ಆದರೆ ನೆನಪು ಅನ್ನೋದು ಕಂಠಪಾಠ ಅಲ್ಲ, ನೆನಪು ಅನ್ನೋದು ಕಾಣೋದು ಅಂತ ನನಗೆ ಸ್ವರೂಪ ಹೇಳ್ಕೊಟ್ಟಿದೆ. ಈಗ ಒಂದು ಪುಟ್ಟ ಕವಿತೆ ಬರೆಯೋಣ ಅನ್ನಿಸ್ತು, ಓದ್ಬಿಡ್ತೇನೆ. ಎಲ್ಲರಿಗೂ ಈ ಶಿಕ್ಷಣ ಸಿಗುವುದು ತುಂಬಾ ಅಪರೂಪ. ಇಲ್ಲಿಯ ಮಕ್ಕಳು ಆಗುತ್ತಾರೆ ವಿದ್ಯಾವಾರಿಧಿಯ ಪ್ರತಿರೂಪ. ಇದು ಅದಲ್ಲ ಎಂಬುದನ್ನು ತಿಳಿಸುವುದೇ ಇದರ ಕಾರ್ಯಕಲಾಪ. ಇದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವರೂಪ. ನಾನು ಸ್ವರೂಪಕ್ಕೆ ಬಂದು 3 ದಿನದಲ್ಲಿ ಬೀಟ್ ಬಾಕ್ಸ್ ಅನ್ನು ಕಲ್ತಿದ್ದುಂಟು. ನಾನು ತರುಣ್. ನಾನು ಸ್ವರೂಪಕ್ಕೆ ಬಂದು ಓದಿನಲ್ಲಿ ಆಸಕ್ತಿ ಹೆಚ್ಚಾಗಿದೆ 3 ದಿನದಲ್ಲಿ. ಮತ್ತು ನನಗೆ ಇದು ಎಲ್ಲಾದರೂ ಒಂದು ಗಲೀಜು ಮತ್ತು ಟೇಬಲ್ಸ್ ಎಲ್ಲ ನೀಟ್ ಇಡೋದಂದರೆ ಈ ಸ್ವರೂಪಕ್ಕೆ ಬಂದಿದ್ದು ಕಲ್ತಿದ್ದೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಸೋಹಮ್. ನಾನು ಇಲ್ಲಿ ಬಂದು 4 ದಿವಸ ಆಯಿತು. 4 ದಿವಸದಲ್ಲಿ ನಾನು ತುಂಬ ಬದಲಾವಣೆ ಕಾಣ್ತಿದ್ದೇನೆ. ಮುಂಚೆ ನಾನು ಫೋನ್ ತುಂಬ ನೋಡ್ತಿದ್ದೆ, ಫೋನ್ ನೋಡೋಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ. ಬೇರೆದೆಲ್ಲ ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನಿಸ್ತದೆ, ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡಿಂದ ಬರೆಯೋದು. ನಾನು ಸ್ವರೂಪಕ್ಕೆ 3ನೇ ಬಾರಿ ಬರೋದು. ಎಷ್ಟು ಸಲ ಬಂದು ಸಹ ಸ್ವರೂಪದಿಂದ ಏನಾದರೂ ಇನ್ನಿಷ್ಟು ತಗೊಂಡೋಗ್ಬೇಕು ಅಂತ ಭಾಳ ಆಸಕ್ತಿಯಿಂದ ಬಂದಿದ್ದೇನೆ. ನಾನು 4 ದಿನದಲ್ಲಿ ಮತ್ತು ಹ್ಯಾಂಡ್ ರೈಟಿಂಗ್ ಚೆಂದ ಆಯಿತು. ಶಾಲೆಯಲ್ಲಿ ಆದರೆ ಒಂದೇ ಕೆಲಸನ ಮಾಡೋಕ್ಕೆ ಹೇಳ್ತಿದ್ರು, ಇಲ್ಲಿ ಆದರೆ ನಮಗೆ ಇಷ್ಟ ಬಂದ ಹಾಗೆ ಕೆಲಸಗಳನ್ನು ಮಾಡ್ಬೋದು.